ಹಲೋ, ಎಲ್ಲರಿಗೂ ಮಧ್ಯಾಹ್ನದ ಶುಭೋದಯ. ಇಂದು 8ನೇ ತರಗತಿಯ ಸಮಾಜ ವಿಜ್ಞಾನದಲ್ಲಿ ಭೂಗೋಳಶಾಸ್ತ್ರ ವಿಭಾಗದ 2ನೇ ಅಧ್ಯಾಯವಾದಂತಹ ಶಿಲಾಗೋಳ ಎಂಬ ಅಧ್ಯಾಯದ ಮುಂದುವರಿದ ಭಾಗವನ್ನು ನಾವು ಈ ಒಂದು ತರಗತಿಯಲ್ಲಿ ತಿಳ್ಕೊಳ್ಳೋಣ. ಕಳೆದ ತರಗತಿಯಲ್ಲಿ ನಾವು ಶಿಲಾಗೋಳದ ಆಂತರಿಕ ರಚನೆ, ಶಿಲಾಗೋಳದ ಪದರಗಳು, ನಂತರ ಜ್ವಾಲಾಮುಖಿಯ ವಿಧಗಳು ಮತ್ತು ಅವುಗಳ ಹಂಚಿಕೆ, ಹಾಗೂ ನಂತರ ಭೂಕಂಪದ ಒಂದು ಏನು ಅಲೆಗಳು ಆಗಿರ್ಬೋದು ಅಥವಾ ಯಾವ ಥರನಾದಂಥ ಅಲೆಗಳಲ್ಲಿ ಸಂಭವಿಸ್ತವೆ, ನಂತರ ಭೂಕಂಪ ಇಲ್ಲಿ ಸಂಭವಿಸುತ್ತೆ ಅನ್ನುವಂಥದ್ದು ನಾವಿಲ್ಲಿ ತರಗತಿಯಲ್ಲಿ ನೋಡಿದ್ವಿ. ನಂತರ ಇಲ್ಲಿ ಭೂ ಕವಚದ ಶಕ್ತಿಗಳಲ್ಲಿ ಬಹಿರ್ಜನಿತ ಶಕ್ತಿಗಳು ಅಂದರೆ ಶಿಥಿಲೀಕರಣ ಮತ್ತು ನಗ್ನೀಕರಣ ಅನ್ನುವಂಥದ್ದು ಇವತ್ತು ನಾವು ತಿಳ್ಕೊಳ್ಳೋಣ. ಅದರಲ್ಲಿ ನದಿ, ಉಷ್ಣಾಂಶ, ಮಾರುತಗಳು, ಮಳೆ ಮತ್ತು ಹಿಮನದಿ ಅನ್ನುವಂಥದ್ದು ನಾವಿಲ್ಲಿ ತಿಳ್ಕೊಳ್ಳೋಣ. ಈ ನದಿ, ಉಷ್ಣಾಂಶ ಇವು ಬಹಿರ್ಜನಿತ ಅಂದರೆ ಭೂಮಿಯ ಅಂತರಾಳದಲ್ಲಿ ಜ್ವಾಲಾಮುಖಿ ಮತ್ತು ಭೂಕಂಪದಿಂದಾಗಿ ಭೂಮಿಯ ಮೇಲ್ಪದರ ಅಥವಾ ಭೂಮಿಯ ಮೇಲ್ಭಾಗದಲ್ಲಿ ಒಂದು ಬೇರೆ ತರನಾದಂತಹ ಬದಲಾವಣೆ ಮಾರ್ಪಡ್ತದೆ. ಅದೇ ತರನಾಗಿ ಭೂಮಿಯ ಮೇಲ್ಭಾಗದಲ್ಲೇ ನದಿ, ಉಷ್ಣಾಂಶ, ಮಾರುತ, ಮಳೆ, ಹಿಮ ನದಿಯಿಂದಾಗಿ ಒಂದು ಏನು ಬದಲಾವಣೆ ಆಗ್ತದೆ ಅನ್ನೋದನ್ನು ನಾವಿಲ್ಲಿ ತಿಳ್ಕೊಳ್ಳೋಣ ಅನ್ನೋದು. ನಂತರ ಈ ಭೂಕವಚ ಶಕ್ತಿಗಳಲ್ಲಿ ಶೀತಲೀಕರಣ ಅನ್ನೋದನ್ನು ನಾವು ನೋಡಿದಾಗ ವಾಯುಮಂಡಲದ ಉಷ್ಣಾಂಶ, ಗಾಳಿ, ಮಳೆ ಮುಂತಾದವುಗಳಿಂದ ಶಿಲೆಗಳು ಒಡೆದು ಚೂರಾಗುವ ಮತ್ತು ಕ್ಷೀಣಿಸುವಂತಹ ಸ್ವಾಭಾವಿಕ ಪ್ರಕ್ರಿಯೆ. ಅಂದ್ರೆ ಇಲ್ಲಿ ನಾವು ಶೀತಲೀಕರಣ ಅಂತಂದ್ರೆ ಭೂಮಿಯ ಮೇಲ್ಭಾಗದಲ್ಲಿರುವಂತಹ ಅನೇಕ ವಸ್ತುಗಳು ಬಾಹ್ಯ ಪ್ರಕ್ರಿಯೆಯಿಂದಾಗಿ ಏನಂತೆ ಒಡೆದು ಚೂರಾಗುವಂಥದ್ದನ್ನ ನಾವು ಅದರ ಒಂದು ರೂಪ ಬದಲಾಗುವುದನ್ನ ಶೀತಲೀಕರಣ ಅಂತದ್ದು ಅಂತಂದ್ವಿ. ಇದು ಉದಾಹರಣೆಗೆ ಒಂದು ಶಿಲೆಗಳನ್ನ ನಾವು ನೋಡಿದಾಗ ಅದು ಹೇಗೆ ಒಂದು ಚೂರಾಗ್ತದೆ ಅಂತಂದ್ರೆ ಭೂಮಿಯ ಬಿರುಕುಗಳಲ್ಲಿ ನೀರು ಹೋದಾಗ ಅದು ಮಾರ್ಪಾಡಾಗ್ತದೆ. ಆ ನೀರು ಹೋಗಿ ಅದು ಘನೀಭವಿಸ್ತದೆ. ಅಲ್ಲಿ ಹಿಗ್ಗುವಿಕೆ ಮತ್ತು ಕುಗ್ಗುವಿಕೆ ಆಗ್ತದೆ. ಈ ಹಿಗ್ಗುವಿಕೆ ಮತ್ತು ಕುಗ್ಗುವಿಕೆಯಿಂದ ಏನಾಯ್ತಂದ್ರೆ ಈ ಬಂಡೆಗಲ್ಲು ಶಿಲೆ ಅನ್ನುವಂಥದ್ದು ಈ ಬಿರುಕುಗಳಾಗಿ ಮಾಡಿದು ಚೂರುಗಳಾಗುತ್ತದೆ. ಅದನ್ನೇ ನಾವು ಹೇಳ್ತೇವೆ ಅಂತಂದ್ರೆ ಶೀತಲೀಕರಣ ಎಂಬುದು ಕರ್ತವ್ಯ. ಈ ಶೀತಲೀಕರಣದ ವಿಧಗಳು ನಾವು ಇಲ್ಲಿ ಶೀತಲೀಕರಣದಲ್ಲಿ ಪ್ರಮುಖವಾಗಿ 3 ವಿಧಗಳನ್ನಾಗಿ ವಿಂಗಡಿಸಲಾಗುತ್ತದೆ. ಅವು ಯಾವ್ಯಾವ ಶೀತಲೀಕರಣದಲ್ಲಿ 3 ವಿಧಗಳು ಅಂತಂದ್ರೆ ಭೌತಿಕ ಶೀತಲೀಕರಣ, ರಾಸಾಯನಿಕ ಶೀತಲೀಕರಣ, ಜೈವಿಕ ಶೀತಲೀಕರಣ. ಅಂದ್ರೆ ಈ ಭೌತಿಕ ಶೀತಲೀಕರಣ ನೋಡಿ ಈ ತರ ಆಗುವುದು, ರಾಸಾಯನಿಕ ಶೀತಲೀಕರಣ, ನಂತರ ಜೈವಿಕ ಈ ಶೀತಲೀಕರಣದಲ್ಲಿ ಪ್ರಮುಖವಾಗಿ ನಾವು 3 ವಿಧಗಳನ್ನು ನೋಡಿದ್ದೇವೆ. ಅದರಲ್ಲಿ ಮೊದಲನೇದಾಗಿ ಭೌತಿಕ ಶೀತಲೀಕರಣ. ಈ ಶಿಲೆಗಳು ಯಾವುದೇ ರಾಸಾಯನಿಕ ಬದಲಾವಣೆ ಹೊಂದದೆ ಕೇವಲ ಒಡೆದು ಚೂರಾಗುವಂತಹ ಕ್ಷೀಣಿಸುವಂತಹ ಕ್ರಿಯೆಗೆ ಭೌತಿಕ ಶೀತಲೀಕರಣ ಅಂತ ಕರೀತೀವಿ. ಅಂದ್ರೆ ಯಾವುದೇ ತರಹದಂತಹ ಅದರ ಒಂದು ಬದಲಾವಣೆ ಆಗುವುದಿಲ್ಲ, ಹೌದಾ? ಅಂದ್ರೆ ವಿದ್ಯುತ್ ಮೂಲ ರೂಪದಲ್ಲೇ ಚೂರಾಗುವಂಥದ್ದನ್ನು ನಾವಿಲ್ಲಿ ಭೌತಿಕ ಶೀತಲೀಕರಣ ಅಂತ ಕರೀತೀವಿ. ಈ ಭೌತಿಕ ಶೀತಲೀಕರಣ ಅದು ಯಾಕೆ ಆಗ್ತದೆ? ಉಷ್ಣಾಂಶ, ಮಳೆ, ಹಿಮ ಈ ಒಂದು ಪ್ರಕ್ರಿಯೆಯಿಂದಾಗಿ ಅದರ ಒಂದು ಮೂಲ ರೂಪ ಇಲ್ಲಿ ಬದಲಾಗುವಂಥದ್ದನ್ನು ನಾವಿಲ್ಲಿ ಭೌತಿಕ ಶೀತಲೀಕರಣ ಅಂತ ಕರೀತೀವಿ. ನೋಡಿ, ಈಗ ಈ ಬಂಡೆಗಳು ಒಡೆದು ಚೂರಾಗಿರುವುದು, ಆದರೆ ಇದು ಅದರ ಭೌತಿಕವಾದಂತಹ ಬದಲಾವಣೆ ಚೂರಾಗಿದೆ, ಕ್ಷೀಣಿಸಿದೆ. ಆದ್ರೆ ರಾಸಾಯನಿಕ ಅಥವಾ ಜೈವಿಕ ಶೀತಲೀಕರಣ ಇಲ್ಲ ಆಗ್ತದೆ. ಒಂದೇ ಭೌತಿಕ ಶೀತಲೀಕರಣ ಅನ್ನುವಂಥದ್ದಿದೆ ಕಂಡು ಬರ್ತಾ ಇದೆ ಅನ್ನುವಂಥದ್ದು. ನಂತರ ರಾಸಾಯನಿಕ ಶೀತಲೀಕರಣ. ಎರಡನೇದಾಗಿ ರಾಸಾಯನಿಕ ಶೀತಲೀಕರಣ ಅಂದ್ರೆ ಮಳೆಯ ನೀರು ವಾಯುಮಂಡಲದ ಅನಿಲಗಳೊಂದಿಗೆ ಅದು ವಿಲೀನಗೊಳ್ತದೆ. ಮಳೆಯ ನೀರು ವಾಯುಮಂಡಲದ ಅನಿಲಗಳೊಂದಿಗೆ ವಿಲೀನಗೊಂಡು ಶಿಲೆಗಳನ್ನು ಒಡೆಯುವುದು ಹಾಗೂ ವಿಘಟಿಸುವುದು, ಶಿಲೆಗಳನ್ನು ಒಡೆದ ಚೂರುಗಳನ್ನು ಮಾಡುವುದು, ಶಿಲೆಗಳಲ್ಲಿರುವ ಖನಿಜಗಳ ಸಂಯೋಜನೆಗಳಲ್ಲಿ ಬದಲಾವಣೆಯಾಗಿದೆ. ಇದರಲ್ಲಿ 4 ವಿಧಗಳು. ಅದರಲ್ಲಿ ಆಮ್ಲಜನಕದ ಸಂಯೋಜನೆ ಒಂದೇದು, 2 ಇಂಗಾಲದ ಸಂಯೋಜನೆ, 3ನೇದು ಜಲ ಸಂಯೋಜನೆ,
ನಾಲ್ಕನೇದು ಗಾಳಿ ಸಂಯೋಜನೆ ಎನ್ನುವಂಥದ್ದು. ಹೀಗೆ ಮೂರು ಒಂದು ಸಂಯೋಜನೆಗಳನ್ನು ನಾವಿಲ್ಲಿ ನೋಡ್ತಾ ಇದ್ದೇವೆ. ಈ ತರನಾದಂತಹ ಆಮ್ಲಜನಕದೊಂದಿಗೆ ಅಂದ್ರೆ ಮಳೆಯ ನೀರಿನ ಆಮ್ಲಜನಕದೊಂದಿಗೆ ಸಂಯೋಗ ಹೊಂದಿ ಇದು ಆಗುತ್ತದೆ. ಉದಾಹರಣೆಗೆ ಶಿಲೆಗಳು ಒಂದು ಸುಣ್ಣದ ಕಲ್ಲಿನ ಶಿಲೆಗಳು ಅಂತ ಹೇಳ್ತಾರೆ. ಉದಾಹರಣೆಗೆ ರಾಸಾಯನಿಕ ಶಕ್ತಿಗಳ ಮಳೆಯ ನೀರು ವಾಯುಮಂಡಲದಲ್ಲಿ ವಿಲೀನಗೊಂಡು ಶಿಲೆಗಳ ಬದಲಾವಣೆ ಆಗುತ್ತದೆ. ನೋಡಿ ಈ ತರ ಇದ್ದು ಈ ತರ ಕಾರ್ಬನೇಷನ್ ಆಗುವುದು. ಅದರಲ್ಲಿರುವಂತಹ ಆಮ್ಲಜನಕ ಹೋಗಿ ಸಂಯೋಗ ಹೊಂದಿ ಅದರ ಮೂಲ ರೂಪ ಇಲ್ಲಿ ಬದಲಾವಣೆ ಆಗುವಂಥದ್ದು. ಮಳೆ ನೀರು ವಾಯುಮಂಡಲದಲ್ಲಿ ವಿಲೀನಗೊಂಡು ಶಿಲೆಗಳು ವಿಘಟಿಸಿದ ಶಿಲೆಗಳು ಖನಿಜ ಸಂಯೋಜನೆಯಲ್ಲಿ ಬದಲಾವಣೆ ಆಗ್ತದೆ. ಜಲ ಸಂಯೋಜನೆ ಇಲ್ಲಿ ಈ ತರ ಕೈಗೆ ಇದಾಗುವಂಥದ್ದು, ಈ ತರ ಹೋಲುಗಳಾಗುತ್ತದೆ. ಅಲ್ಲಿ ನೀರು ಹೋಗೋದಕ್ಕಾಗಿ ಮೂಲ ರೂಪ ಏನಾಗ್ತದೆ ಬದಲಾವಣೆ ಆಗ್ತದೆ. ನೋಡಿ ದ್ರಾವಣೀಕರಣ ಈ ತರ ಒಂದು ಬದಲಾವಣೆ ಹೊಂದುವಂಥದ್ದು. ಅಂದ್ರೆ ಬೇರೆ ಬೇರೆ ರಾಸಾಯನಿಕಗಳು ಬೇರೊಂದು ಕಲ್ಲು ಅಥವಾ ಶಿಲೆಗಳ ಸಂಯೋಗ ಹೊಂದಿ ಅಲ್ಲಿ ಮೂಲ ರೂಪ ಏನಾಗ್ತದೆ ಇದೆ ಬದಲಾವಣೆ ಆಗ್ತದೆ ಎನ್ನುವಂಥದ್ದು ಇದು ದ್ರಾವಣೀಕರಣ. ನಂತರ ಜೈವಿಕ ಶೀತಲೀಕರಣ. ಸಸ್ಯಗಳು ಪ್ರಾಣಿಗಳು ಮಾನವ ಶಿಲೆಗಳು ಒಡೆದು ಚೂರು ಚೂರು ಆಗುವಂಥದ್ದನ್ನ ಅಂದ್ರೆ ಇವತ್ತು ಮಾನವನಿಂದ ಏನಾಗಿದೆ ಶೀತಲೀಕರಣ ಆಗಿದೆ. ಅನೇಕ ವಾಹನಗಳು ವಸ್ತುಗಳು ಒಂದಕ್ಕೊಂದು ಹೋಗಿ ಓಡಾಡುವುದರಿಂದ ಚೂರು ಚೂರು ಆಗ್ತದೆ. ಆ ಚೂರು ಚೂರು ಆಗಿರುವಂಥದ್ದನ್ನು ಸಹ ಒಡೆದು ಏನಾಗ್ತದೆ ಒಡೆದು ಚೂರು ಚೂರು. ನೋಡಿ ಉದಾಹರಣೆ ಗಣಿಗಾರಿಕೆ ಅಥವಾ ಸಸ್ಯಗಳಿಂದ ಇದು ಈ ತರ ಆಗ್ತದೆ. ಇದು ಸಸ್ಯ ಬೇರು ಬಿಟ್ಕೊಂಡ್ರೆ ಅದು ದೊಡ್ಡದಾಗ್ತಾ ಏನಂತೆ ಬೇರಿನ ಮಧ್ಯೆ ಶಿಲೆಗಳ ಮಧ್ಯೆ ಹೋಗಿ ಬೇರೆ ಅಗಲ ಆಗ್ತಾ ಹೋದ ಬೆಳೆದ ಹಾಗೆ ಈ ಬಂಡೆ ಚೂರು ಚೂರು ಆಗ್ತದೆ. ಇದು ಸಹ ಶೀತಲೀಕರಣ ಆಗಿದೆ. ಅನೇಕ ಪ್ರಾಣಿಗಳು ಆ ಒಂದು ಭೂಮಿಯನ್ನು ಅಗೆದು ಅಲ್ಲಿರುವಂತಹ ಬಿಲಗಳನ್ನು ಮಾಡಿಕೊಳ್ಳುವಂಥದ್ದು ಗಣಿಗಾರಿಕೆ ಆಗಿರುವಂಥದ್ದು. ನೋಡಿ ಈ ಗಣಿಗಾರಿಕೆಯನ್ನು ಮಾಡುವುದರಿಂದ ಸಹ ಅಲ್ಲಿ ಗಟ್ಟಿಯಾದಂತಹ ಘನಪದ ಏನಾಗ್ತದೆ ಅದು ಶೀತಲೀಕರಣಗೊಳ್ಳುತ್ತದೆ ಅನ್ನುವಂಥದ್ದಿದೆ. ನಾವು ಈ ಒಂದು ಚಿತ್ರದ ಮುಖಾಂತರ ನೋಡ್ತೇವೆ. ನಂತರ ವಿವಿಧ ನೈಸರ್ಗಿಕ ಶಕ್ತಿಗಳ ಮೂರು ಮೇಲ್ಪದ ಸವೆತ ಸಾಗಾಣಿಕೆ ಸಂಚಯನ ಕಾರ್ಯಗಳಿರುತ್ತವೆ. ಈ ಮೂರು ವಿಧಗಳ ಮುಖಾಂತರ ಭೂ ನಗ್ನೀಕರಣ ಎನ್ನುವುದು ಭೂಮಿಯ ವಿವಿಧ ನೈಸರ್ಗಿಕ ಶಕ್ತಿಗಳು ಭೂಮಿಯ ಮೇಲ್ಭಾಗದ ಸವೆತ ಸಾಗಾಣಿಕೆ ಮತ್ತು ಸಂಚಯನ ಕಾರ್ಯವನ್ನು ಮಾಡುವುದಕ್ಕೆ ಇದು ನಗ್ನೀಕರಣ ಅನ್ನುವಂಥದ್ದನ್ನು ನಾವಿಲ್ಲಿ ಕರೆಯಲಾಗ್ತದೆ. ಈ ನಗ್ನೀಕರಣದ ಕಾರ್ಯಗಳು ಯಾವುವು ಅಂತಂದ್ರೆ ನದಿ, ಹಿಮನದಿ, ಅಂತರ್ಜಲ ಮಾರುತಗಳು ಹಾಗೂ ಸಮುದ್ರದ ಅಲೆಗಳು. ಇಲ್ಲಿ ನೀರು ಅಥವಾ ನದಿಗಳು ಮೇಲಿಂದ ಕೆಳಭಾಗಕ್ಕೆ ಹರಿಯುವಂತಹ ಸಂದರ್ಭದಲ್ಲಿ ತಾನು ಸಾಗುವಂತಹ ಸಂದರ್ಭದಲ್ಲಿ ಅನೇಕ ಒಂದು ವಸ್ತುಗಳನ್ನು ತನ್ನ ಜೊತೆಗೆ ತೆಗೆದುಕೊಂಡು ಬರ್ತಾ ಇದೆ. ಆ ತೆಗೆದುಕೊಂಡು ಹೋಗುವಂತಹ ಸಂದರ್ಭದಲ್ಲಿ ಅದು ಸವೆತಕ್ಕೆ ಉಂಟಾಗಿ ಸಂಚಯನಗೊಳ್ತಾ ಇದೆ, ಸವೆತ ಆಗ್ತಿದೆ. ಆ ಸವೆತದಿಂದಾಗಿ ಭೂಮಿ ತನ್ನ ಮೂಲ ರೂಪವನ್ನು ಬದಲಾಯಿಸಿಕೊಳ್ತಾ ಇದೆ ಅನ್ನೋದನ್ನ ಇಲ್ಲಿ ನೋಡಬೇಕಾಗಿದೆ. ಅನೇಕ ಮಾರುತಗಳಿಂದಲೂ ಸಹ ಈ ಒಂದು ಖಂಡಗಳು ಪಡೆದಾಗಿರುವಂಥದ್ದು. ನಂತರ ನದಿ ಉಗಮದಿಂದ ಸಮುದ್ರ ತನ್ನ ಕಣಿಗಳು ಹರಿಯುವ ಶುದ್ಧ ನೀರಿನ ಜಲಧಾರೆಯೇ ನದಿ. ಅಂದ್ರೆ ನದಿ ಅಂದ್ರೆ ಏನು? ಅನೇಕ ಜಲಧಾರೆಗಳು ಎತ್ತರವಾದಂತಹ ಪ್ರದೇಶದಿಂದ ತಗ್ಗು ಪ್ರದೇಶದ ಕಡೆಗೆ ಹರಿಯುವಂತದ್ದನ್ನ ಅನೇಕ ಜಲಧಾರೆಗಳು ಕೂಡಿಕೊಂಡು ಅತಿ ಎತ್ತು ಜಲವೃಕ್ಷಾಂತತೆ ಅವುಗಳನ್ನು ಅಲ್ಲಿ ಸಣ್ಣ ಸಣ್ಣ ತೊರೆಗಳು ಎಲ್ಲ ಸೇರಿಕೊಂಡು ಬೃಹತ್ ಎತ್ತರವಾದ ಪ್ರದೇಶದಿಂದ ತಗ್ಗು ಪ್ರದೇಶದ ಕಡೆಗೆ ಹರಿತಾ ಇದ್ರೆ ಅದನ್ನು ನಾವು ನದಿ ಅಂತ ಕರಿತೀವಿ. ನೋಡಿ ಈ ತರ ಹರಿದುಕೊಂಡು ಬರುವಂತದ್ದನ್ನ ಇಲ್ಲಿ ನದಿ ಅಂತ ಕರಿತೀವಿ. ಇದು ಅತ್ಯಂತ ಶುದ್ಧವಾದಂತಹ ಜಲಧಾರೆಯೇ ನದಿ. ನದಿ ಸಾಮಾನ್ಯವಾಗಿ ಚುಳುಮೆ, ಹಿಮಾಲಯ, ಮಳೆ ನೀರಿನ ಮೂಲಗಳಿಂದ ಸಹ ಉಗಮವಾಗ್ತದೆ. ನದಿಗಳು ಮಳೆ ನೀರಿನಿಂದ ಆಗಿರ್ಬೋದು, ಹಿಮ ಕರಗಿ ಅಲ್ಲಿ ನೀರಿನ ರೂಪದಲ್ಲಿ ಹರಿಯುವಂಥದ್ದನ್ನು ಸಹ ಹಿಮನದಿ ಅಂತ ಕರಿತೀವಿ. ನಂತರ ಎಷ್ಟೋ ಭೂಪ್ರದೇಶದಲ್ಲಿ ಅಂತರ್ಜಲವು ಚಿಲಿಮೆಗಳ ಮುಖಾಂತರ ಅದು ಹರಿತಾ ಇದ್ರೆ ಅದನ್ನು ಸಹ ನಾವು ನದಿಗಳು ಎಂದು ಕರಿತೀವಿ. ಈ ತರ ಒಂದು ಹರಿಯುವಂತಹ ಒಂದು ವ್ಯವಸ್ಥೆ. ನೋಡಿ ಎತ್ತರವಾದ ಪ್ರದೇಶದ ಜರಿಗಳು ಈಗ ಒಂದು ಕಡೆಯಿಂದ ತಗ್ಗು ಪ್ರದೇಶದ ಕಡೆಗೆ ನೀರು ಹೋಗುವುದನ್ನ ಇಲ್ಲಿ ನದಿಗಳು ಎಂದು ಕರಿತೀವಿ. ನಂತರ
ನದಿಯ ಪಾತ್ರ ಅಂದ್ರೆ ನದಿ ಹರಿಯುವ ಮಾರ್ಗವನ್ನ ನದಿಯ ಪಾತ್ರ ಅಂದ್ರೆ ಇದು ನದಿ ಹರಿಯುವಂತಹ ಒಂದು ಮಾರ್ಗವನ್ನ. ನದಿ ಮೂಲ ಅಂದ್ರೆ ನದಿ ಎಲ್ಲಿ ಆರಂಭದ ಸ್ಥಾನ ಇರುತ್ತೋ ಅದು ನದಿ ಮೂಲ. ಎತ್ತರವಾದಂತಹ ಪ್ರದೇಶದಲ್ಲಿ ಅನೇಕ ನೀರಿನ ತೊರೆಗಳು ಸೇರಿಕೊಂಡು ಅಲ್ಲಿ ನೀರು ಹರಿತಾ ಇತ್ತಂತಂದ್ರೆ ಅದನ್ನು ನದಿಯ ಮೂಲ ಅಂತ ಕರಿತೀವಿ. ನದಿ ಮುಖ ಅಂತಂದ್ರೆ ಯಾವಂತಂದ್ರೆ ನದಿ ಸಮುದ್ರ ಸೇರಿರುವ ಭಾಗವನ್ನ ನದಿ ಸಮುದ್ರ ಸೇರಿರುವ ಭಾಗವನ್ನ ನದಿ ಮುಖ ಅಂತ ಕರಿತೀವಿ. ಉಪನದಿ ಅಂದ್ರೆ ಒಂದು ಸಣ್ಣ ನದಿ ಅಥವಾ ಒಂದು ದೊಡ್ಡ ನದಿಗೆ ಮತ್ತೊಂದು ಸಣ್ಣ ನದಿ ಸೇರುವಂತಹ ನದಿಯನ್ನು ಉಪನದಿ ಅಂತಂದು ಕರೆಯುತ್ತೇವೆ. ಅಂದ್ರೆ ಒಂದು ಸಣ್ಣ ನದಿಗೆ ಮತ್ತೊಂದು ಪ್ರಧಾನ ನದಿಯನ್ನು ಸೇರುವುದು, ಸಣ್ಣ ನದಿ ಮತ್ತೊಂದು ಪ್ರಧಾನ ನದಿಗೆ ಸೇರುವುದನ್ನು ಉಪನದಿ ಎಂದು ಕರೆಯುತ್ತೇವೆ. ಹೀಗೆ ಸಂಗಮ ಅಂತಂದ್ರೆ ಒಂದು ಸ್ಥಳದಲ್ಲಿ ಎರಡು ನದಿಗಳು ಬಂದು ಸೇರುವುದು, ಅದನ್ನ ಸಂಗಮ ಸ್ಥಳ ಅಂತಂದು ಕರೆಯುತ್ತೇವೆ. ಈ ತರನಾದಂತಹ ಹಲವಾರು ನದಿಗಳ ಬಗ್ಗೆ ನಾವಿದೆ ನೋಡ್ತಾ ಇದ್ದೀವಿ, ತಿಳ್ಕೊಳ್ತಾ ಇದ್ದೀವಿ. ನಂತರ ಈ ನದಿ ತಾನು ಅನೇಕ ಜಲಧಾರೆಗಳ ತೊರೆಗಳನ್ನು ಸೇರಿಕೊಂಡು ಎತ್ತರವಾದ ಪ್ರದೇಶದಿಂದ ಕಪ್ಪು ಪ್ರದೇಶಕ್ಕೆ ಹರಿಯುವಂತಹ ಸಂದರ್ಭದಲ್ಲಿ ಅಲ್ಲಿ ಪ್ರಮುಖವಾದ 3 ಹಂತಗಳಲ್ಲಿ ನದಿ ಕಾರ್ಯನೀಕರಣವನ್ನ ಮಾಡ್ತಾ ಇದೆ. ಅದೇ ಅಂತೇಳಿ ಸವೆತ, ಸಾಗಾಣಿಕೆ, ಸಂಚಯನ ಅಂತ ಕರೀತೀವಿ. ಈ 3 ಕಾರ್ಯಗಳನ್ನು ಮಾಡುವಂತಹ ಪ್ರಕ್ರಿಯೆ ಯಾವ ಭಾಗದಲ್ಲಿ ಅಂದ್ರೆ 3 ಭಾಗ ಯಾವ ಅಂದ್ರೆ ಒಂದೇದು ಮೇಲ್ಕಣಿವೆ, ಮಧ್ಯ ಕಣಿವೆ, ಕೆಳಕಣಿವೆ ಅಂತ ಕರೀತೀವಿ. ಮೇಲ್ಕಣಿವೆ, ಮಧ್ಯ ಕಣಿವೆ, ಕೆಳಕಣಿವೆ. ಹಾಗಾಗಿ ಮೇಲ್ಕಣಿವೆ ಇದು ಈ ಭಾಗದ ನದಿಗಳು ತೊರೆಗಳು ಬಂದು ಸೇರುವುದನ್ನು ಇದನ್ನ ನಾವು ಮೇಲ್ಕಣಿವೆ ಅಂತ ಹೇಳ್ತೀವಿ. ನಂತರ ಅನೇಕ ತೊರೆಗಳು ಬಂದು ತೆಗ್ಗು ಪ್ರದೇಶದ ಕಡೆಗೆ ಸ್ವಲ್ಪ ಸಮತಟ್ಟಾದ ಪ್ರದೇಶದ ಕಡೆಗೆ ಅದು ನದಿ ಹೋಗ್ತಾ ಇದ್ರೆ ಅದು ಮಧ್ಯ ಕಣಿವೆ ಅಂತ ಕರೀತೀವಿ. ಅದೇ ತರನಾಗಿ ಮಧ್ಯ ಕಣಿವೆಯಿಂದ ಸಮತಟ್ಟಾದಂತಹ ಒಂದು ಭೂ ಪ್ರದೇಶದ ಮೇಲೆ ನೀರಿನ ವೇಗವು ಏನಾಗ್ತದೆ ಕಡಿಮೆ ಆಗ್ತದೆ. ತಾನು ತೆಗೆದುಕೊಂಡು ಬಂದಂತಹ ವಸ್ತುಗಳನ್ನ ಅಲ್ಲೇ ಒಂದು ಡಿಪಾಸಿಟ್ ಮಾಡ್ತಾ ಇದೆ, ಅಂದ್ರೆ ಸಂಚಯನಗೊಳಿಸ್ತಾ ಇದೆ. ಅದಕ್ಕೆ ನಾವೇಂತೇವೆ ಅಂತಂದ್ರೆ ಕೆಳನೀರಿನ ಪಾತ್ರ ಅಂತ. ಇವು ಈ ನದಿಗಳ ಕಾರ್ಯದಲ್ಲಿ ಪ್ರಮುಖವಾಗಿ 3 ಪ್ರಕಾರದ ನದಿ ಕಣಿವೆಗಳು ಕಂಡುಬರುತ್ತವೆ. ಮೇಲ್ಕಣಿವೆ, ಮಧ್ಯ ಕಣಿವೆ, ಕೆಳಕಣಿವೆ ಅಂತ. ಈ 3 ಪ್ರಕಾರದ ಕಣಿವೆಗಳಲ್ಲಿ ಸವೆತ, ಸಾಗಾಣಿಕೆ, ಸಂಚಯನ ಎನ್ನುವಂತಹ ಪ್ರಮುಖವಾದಂತಹ ಒಂದು ನಗ್ನೀಕರಣ ಕಾರ್ಯ ಇಲ್ಲಿ ನಡೀತಾ ಇದೆ. ಇಲ್ಲಿ ಮೇಲ್ಕಣಿವೆ ಪಾತ್ರದಲ್ಲಿ ನಾವು ಮೊದಲನಾಗಿ ನೋಡಬೇಕಂದ್ರೆ ಈ ಹಂತದಲ್ಲಿ ನದಿಯು ಎತ್ತರ ಭಾಗದಲ್ಲಿರುವುದರಿಂದ ಮುಖ್ಯವಾಗಿ ಸವೆತ ಕಾರ್ಯವನ್ನು ನಿರ್ವಹಿಸುತ್ತದೆ. ಯಾಕೆಂದ್ರೆ ಎತ್ತರದಿಂದ ನೀರು ವೇಗವಾಗಿ ಹರಿತಾ ಇದೆ. ಆ ವೇಗವಾಗಿ ಹರಿಯುವಂತಹ ಸಂದರ್ಭದಲ್ಲಿ ಅನೇಕ ವಸ್ತುಗಳನ್ನ ಅಂದ್ರೆ ಕಲ್ಲು, ಮಣ್ಣು, ಅನೇಕ ವಸ್ತುಗಳನ್ನು ತಾನು ಕೊಚ್ಚಿಕೊಂಡು ಬರ್ತಾ ಇದೆ ತನ್ನ ಜೊತೆಗೆ. ನೀರು ಹರಿಯುವಂತಹ ಸಂದರ್ಭದಲ್ಲಿ ತನ್ನ ಜೊತೆಗೆ ತೆಗೆದುಕೊಂಡು, ಅಂದ್ರೆ ಸವೆತದ ಕಾರ್ಯ ಆ ಒಂದು ಮೇಲ್ಕಣಿವೆ ಪಾತ್ರದಲ್ಲಿ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಈ ಅನೇಕ ಕಣಿವೆಗಳನ್ನು ಆಳವಾಗಿ ಬರೆದ ತಾನು ತೆಗೆದುಕೊಂಡ ಬಂದಂತ ಮತ್ತು ವೇಗವಾಗಿ ರಭಸವಾಗಿ ಹರಿಯುವಂತಹ ಸಂದರ್ಭದಲ್ಲಿ ಅತ್ಯಂತ ಆಳವಾದಂತಹ ಸವೆತವನ್ನು ಉಂಟು ಮಾಡ್ತದೆ. ಅದು ಅಲ್ಲಿ ಕಣಿವೆಗಳು ಕಂಡು ಬರ್ತದೆ. ಉದಾಹರಣೆಗೆ ಆಳವಾದ ಕಂದರಗಳು ಅಥವಾ ವಿ ಆಕಾರದ ಕಣಿವೆಗಳು ಅಂತ, ಮತ್ತು ಆ ವಿ ಆಕಾರದ ಕಣಿವೆಗಳಲ್ಲಿ ಜಲಪಾತಗಳು, ಫಾಲ್ಸ್ ಅಂತ ಏನ್ ಕರೀತೀವಿ, ಅದೆಲ್ಲ ಅಲ್ಲಿ ಕಂಡು ಯಾವಲ್ಲೇ ಮೇಲ್ಕಣಿವೆಯ ಪಾತ್ರದಲ್ಲಿ ಅನ್ನೋದು. ಈ ತರನಾದಂತಹ ಮೇಲ್ಕಣಿವೆಯ ಪಾತ್ರದಲ್ಲಿ ವಿ ರಿವರ್ಸ್ ವಿ ವ್ಯಾಲ್ಯೂ ಅನ್ನುವಂಥದ್ದಿದೆ ಕಂಡು ಬರ್ತದೆ. ಸವೆತದ ಕಾರ್ಯ ಆ ಒಂದು ಹಂತದಲ್ಲಿ ಮೇಲ್ಕಣಿವೆಯಲ್ಲಿ ಕಂಡು ಬರ್ತಾ ಇದೆ. ಉದಾಹರಣೆಗೆ ಮೇಲ್ಕಣಿವೆಯ ಪಾತ್ರದಲ್ಲಿ ವಿ ಸೇಪ್ ವ್ಯಾಲ್ಯೂ ನೋಡಿ, ಈ ಕಡೆ ವೇಗವಾಗಿ ಇರೋದ್ರಿಂದ ಇಲ್ಲಿ ವಿ ಆಕಾರದ ಕಣಿವೆಗಳಲ್ಲಿ ಕಂಡು ಬರ್ತದವು ಅನ್ನುವಂಥದ್ದೇ ನೋಡ್ಬೇಕಾಗುತ್ತದೆ. ನೋಡಿ, ವಿ ಆಕಾರದ ಕಣಿವೆಗಳು ಈ ಒಂದು ಭಾಗದಲ್ಲಿ ಇಲ್ಲಿಯೂ ತಡ ಇದೆ, ಈ ಕಡೆ ವಿ ಆಕಾರದ ಕಣಿವೆಗಳು ಅದೇ. ನಂತರ ಕಂದರಗಳು, ಈಗ ಅಧಿಕ ಆಳವಾದಂತಹ ನೀರಿನ ಒಂದು ಕೊರತೆ ಹೆಚ್ಚಾಗಿ ಕಂದರಗಳಾಗಿ ಆ ನೀರು ಹರಿತಾ ಹೋಗುತ್ತೆ. ಕಂದರಗಳು ನೋಡಿ, ಇಲ್ಲಿ ಎತ್ತರವಾದ ಪ್ರದೇಶ, ಇಲ್ಲಿ ಎತ್ತರವಾದ ಪ್ರದೇಶ, ಆದರೆ ತಗ್ಗು ಪ್ರದೇಶದಿಂದ ಎತ್ತರವಾದ ಪ್ರದೇಶದಿಂದ ತಗ್ಗು ಪ್ರದೇಶಕ್ಕೆ ನೀವು ಹೋಗ್ತಾ ಇರೋದು ಕಂದರಗಳನ್ನ ಈ ಒಂದು ಮೇಲ್ಕಣಿವೆ ನದಿಗಳು ಅಲ್ಲೇ ಮಾಡ್ತದೆ. ಮಹಾಕಂದರಗಳು ಅಗಲ
ಇಷ್ಟು ಅಗಲ ಇದೆ. ಇದು ವರ್ಷ ನೀರು ಅವಾಗಿನ ಹರಿದು ಹೋಗಿ ಸವೆತವನ್ನ ಉಂಟು ಮಾಡ್ತಾ ಇದೆ ಅನ್ನೋದರಲ್ಲಿ ನೋಡಿ. ಎಂಜಲ್ ಜಲಪಾತಗಳು ಈ ಒಂದು ನೀರು ಹತ್ತಿರ ಪ್ರದೇಶದ ತಗ್ಗು ಪ್ರದೇಶಗಳಿಗೆ ಹರಿಯುತ್ತಾ ಹೋಗುವಂಥದ್ದು. ಈ ಆಕಾರದ ಕಣಿವೆಗಳು ಕಂದರಗಳು ಅನ್ನೋದು. ನಯಾಗರ ಜಲಪಾತ ಈ ಭಾಗದಲ್ಲಿ ಏನಂತೆ ನೀರು ಹರಿತಾ ಇದೆ. ಇದು ನಯಾಗರ ಜಲಪಾತ ಅನ್ನುವಂಥದ್ದು. ಇವೆಲ್ಲ ನೋಡಿರ್ಬೋದು. ಜಲಪಾತ ಬೇರೆ ದೇಶದಲ್ಲಿ ಕಂಡು ಬರುವಂಥದ್ದು ಅನ್ನುವುದು. ನಂತರ ನಮ್ಮ ಕರ್ನಾಟಕದ ಅತ್ಯಂತ ಪ್ರಸಿದ್ಧವಾದಂತಹ ಯಾವುದಂದ್ರೆ ಫಾಲ್ಸ್, ಶರಾವತಿ ನದಿಯಿಂದ ಉಂಟಾಗುವಂತಹ ಒಂದು ಫಾಲ್ಸ್ ಅಂದ್ರೆ ಜೋಗ ಜಲಪಾತ ಅನ್ನೋದು. ಈ ಜೋಗ ಜಲಪಾತ ನೋಡಿ, ರಾಜಾರಾಜೇಡಿ ಪ್ರಮುಖವಾದ 4 ಜಲಧಾರೆಗಳು ಇಲ್ಲಿ ಹರಿಯುವಂಥದ್ದು. ಒಂದು ಸುಂದರವಾದ ರಮಣೀಯ ದೃಶ್ಯವನ್ನ ಕಂಡು ಬರ್ತಾ ಇದೆ ಅನ್ನುವಂಥದ್ದೇ ನೋಡ್ತಾ ಇದ್ದೀವಿ. ಈ ತರನಾದಂತಹ ಫಾಲ್ಸ್ ನಮ್ಮ ಕರ್ನಾಟಕದಲ್ಲಿ ಕಂಡು ಬರ್ತಾ ಇದೆ. ನಂತರ ಎರಡನೇದು ಮಧ್ಯ ಕಣಿವೆಯ ಪಾತ್ರ. ಈ ಹಂತದಲ್ಲಿ ನದಿ ಮೈದಾನವನ್ನು ಪ್ರವೇಶಿಸುತ್ತದೆ. ಈ ಹಂತದ ಮುಖ್ಯವಾಗಿ ಸಾಗಾಣಿಕೆ ಕಾರ್ಯವನ್ನು ನಿರ್ವಹಿಸುತ್ತದೆ. ಜೊತೆಗೆ ಅಲ್ಲಲ್ಲಿ ಸಂಚಾರಿ ಕಾರ್ಯವನ್ನು ಅಂದ್ರೆ ಇದು ವೇಗವಾಗಿ ನೀರು ಬಸವೇಂದ್ರ ಆ ಮಧ್ಯ ಭಾಗದಲ್ಲಿ ಸಾಗಾಣಿಕೆ ಮಾಡ್ತದೆ. ಸಾಗಾಣಿಕೆ ಜೊತೆ ಸವಕಳಿಯನ್ನು ಉಂಟು ಮಾಡ್ತದೆ. ಕೆಲವೊಂದು ಕಡೆ ಸಮತಟ್ಟ ಪ್ರದೇಶದಲ್ಲಿ ಸಂಚಯನವನ್ನು ಸಹ ಮಾಡ್ತಾ ಇದೆ ಈ ಒಂದು ಭಾಗದಲ್ಲಿ. ಅಂದ್ರೆ ಇದು ಒಂದು ಭಾಗದಲ್ಲಿ. ನಂತರ ಇದು ಮುಂದೆ ಒಂದು ಭಾಗ ಬರ್ತದೆ. ಇಲ್ಲಿ ಸ್ವಲ್ಪ ಸಮತಟ್ಟ ಆದಂತಹ ಭಾಗ ಬರ್ತದೆ. ಜೊತೆಗೆ ಅನೇಕ ಒಂದು ಸಾಗಾಣಿಕೆ ಮಾಡುವ ಅಲ್ಲಿ ಪಾರ್ಶ್ವವಾಯು ಅಂದ್ರೆ ಅಕ್ಕಪಕ್ಕದ ಒಂದು ದಂಡೆಗಳು ಸಹ ಸತ್ಯಕ್ಕೆ ಈಡಾಗ್ತದೆ ಅನ್ನೋದು ನೋಡ್ತಾ ಅಗಲವಾಗಿ ಹರಿಯುವಂತಹ ಮೆಕ್ಕಲು ಬೇಸಣಿಕೆ ಪ್ರದೇಶ ಅಂದ್ರೆ ಅಗಲವಾಗಿ ಹರಿಯುವಂತಹ ಸವೆತ ಇಲ್ಲಿ ಉಂಟಾಗ್ತಾ ಹೋಗುತ್ತದೆ. ನೋಡಿ, ಮಧ್ಯ ಕಣಿವೆಯ ಪಾತ್ರದಲ್ಲಿ ಈಗ ನೀರು ಹರಿತಾ ಹೋಗ್ತಾ ಇದೆ ಅನ್ನುವಂಥದ್ದು. ನದಿ ತಿರುವುಗಳು ಹೇಗೆ ಹೋಗ್ತಾ ಇದೆ ಅನ್ನೋದು. ನಂತರ ಇನ್ನೊಂದು ಮೂರನೇದ ಕೆಳ ಕಡಿಮೆ. ಈ ಒಂದು ಹಂತದಲ್ಲಿ ಇಳಿಜಾರು ಅತ್ಯಂತ ಕಡಿಮೆಯಾಗಿ ನದಿಯು ಅತ್ಯಂತ ನಿಧಾನವಾಗಿ ಹರಿಯುವುದು. ಈ ಹಂತದಲ್ಲಿ ನದಿಯು ಮುಖ್ಯವಾಗಿ ಸಂಚಯನ ಕಾರ್ಯವನ್ನು ನಿರ್ವಹಿಸುವುದು. ಮೈದಾನ, ಸ್ವಾಭಾವಿಕ ತಡೆಕಟ್ಟೆ, ಶೃಂಗ ಸರೋವರ, ಮುಖಜ ಭೂಮಿಗಳು ಈ ಒಂದು ಹಂತದಲ್ಲಿ ನಿರ್ಮಾಣವಾಗ್ತವೆ. ಅಂದ್ರೆ ಇಲ್ಲಿ ಮೇಲ್ಕಡಿಮೆಯಿಂದ ನೀರಿನ ವೇಗ ಮಧ್ಯ ಕಡಿಮೆ ಬರುವ ಸಂದರ್ಭ ಸ್ವಲ್ಪ ಅದರ ವೇಗ ಕಡಿಮೆ ಆಗ್ತದೆ. ನಂತರ ಕೆಳ ಕಡಿಮೆಯಲ್ಲಿ ಏನಾಗ್ತದೆ, ಭೂಮಿ ಸಮತಟ್ಟ ಆಗಿರುವಂತಹ ಸಂದರ್ಭದಲ್ಲಿ ನೀರಿನ ವೇಗ ಏನಾಗ್ತದೆ, ಕಡಿಮೆ ಆಗ್ತದೆ. ಆ ನೀರಿನ ವೇಗ ಕಡಿಮೆ ಆದಂತಹ ಸಂದರ್ಭದಲ್ಲಿ ತಾನು ತಂದಂತಹ ಅನೇಕ ಏನು ಕಲ್ಮಶಗಳನ್ನ, ಕಲ್ಲು, ಮಣ್ಣು, ಅನೇಕ ಕಸ ಅದನ್ನೆಲ್ಲ ತೆಗೆದುಕೊಂಡು ಅದನ್ನ ಏನ್ ಮಾಡ್ತಂದ್ರೆ ನೀರಿನ ವೇಗ ಕಡಿಮೆ ಆದ ತಕ್ಷಣ ಅದು ತನ್ನ ಒಂದು ಆ ಸ್ಥಳದಲ್ಲಿ ಡಿಪಾಸಿಟ್ ಮಾಡ್ತದೆ, ಸಂಚಯನಗೊಳಿಸ್ತದೆ. ಹಾಗಾಗಿ ಈ ಒಂದು ಸಂಚಯನ ಮಾಡುವಂತಹ ಸಂದರ್ಭದಲ್ಲಿ ಅನೇಕ ಒಂದು ಪ್ರದೇಶಗಳ ನಿರ್ಮಾಣ ಆಗ್ತದೆ. ಅವು ಯಾವ್ಯಾವ ಅಂದ್ರೆ ಮೈದಾನ ಪ್ರದೇಶಗಳು, ಸ್ವಾಭಾವಿಕ ತಡೆಕಟ್ಟೆಗಳು, ಶೃಂಗ ಸರೋವರಗಳು, ಮುಖಜ ಭೂಮಿಗಳು ಈ ಹಂತದಲ್ಲಿ ನಿರ್ಮಾಣವಾಗ್ತದೆ. ಇದು ಈ ಒಂದು ಭಾಗ. ಇದು ಮೇಲ್ಕಡಿಮೆ, ಮಧ್ಯ ಕಡಿಮೆ, ನಂತರ ಇಲ್ಲಿ ಕೆಳ ಕಡಿಮೆ ಅನ್ನುವಂಥದ್ದನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ನೋಡಿ, ಈ ಒಂದು ಪ್ರದೇಶದಲ್ಲಿ ಒಂದು ನಿಧಾನವಾಗಿ ಎಲ್ಲ ಒಂದು ಡಿಪಾಸಿಟ್ ಆಗ್ತಾ ಹೋಗ್ತಿದೆ. ಪ್ರವಾಹಗಳು ಸಂಭವಿಸ್ತವೆ. ಫ್ಲಡ್ ಕಂಡೀಷನ್ ಅಂದ್ರೆ ನೀರಿನ ವೇಗ ಈ ಒಂದು ಭಾಗದಲ್ಲಿ ಹೆಚ್ಚಾಗೋದ್ರಿಂದಾಗಿ ಪ್ರವಾಹಗಳು ಸಹ ಸಂಭವಿಸ್ತವೆ. ಶೃಂಗ ಸರೋವರಗಳು, ನೀರು ಈಗ ಬಂದು ಈಗ ಹೋಗಬೇಕಾಗಿತ್ತು, ಆ ನೀರು ಇಲ್ಲಿ ಬಂದು ಮತ್ತೆ ಹೀಗೆ ನೀರು ಹೋಗುವುದು. ಇಲ್ಲಿ ಬರೀ ನೀರು ಅಷ್ಟೇ ಉಳ್ಕೊಳ್ಳೋದು, ನೀರು ಇಲ್ಲಿಂದ ಬೇರೆ ಕಡೆಗೆ ಹೋಗುವಂತಿದ್ದರೆ ಅದನ್ನ ಈ ಒಂದು ಭಾಗವನ್ನು ಶೃಂಗ ಸರೋವರ ಅಂತಂದು ನಾವಿಲ್ಲಿ ಕರೀತಾ ಇದ್ದೇವೆ. ಹೌದಾ? ಅಂದ್ರೆ ಹಿಂಗೆ ನೀರು ಫಸ್ಟ್ ಹಿಂಗೆ ಹೋಗ್ತಾ ಇಲ್ಲಿ ಕೊರಗ್ತದೆ, ಮತ್ತೆ ಇಲ್ಲಿ ಬರ್ತದೆ, ಇಲ್ಲಿ ಕೊರಗ್ತದೆ, ಇಲ್ಲಿ ಕೊರಗ್ತದೆ, ಇಲ್ಲಿ ಕೊರಗ್ತದೆ, ಹಿಂಗೆ ಹೋಗ್ತಾ ಏನಂತ ನೀರು ಇಲ್ಲಿ ಹೆಚ್ಚು ಡಿಪಾಸಿಟ್ ಕೊರೆಸ್ತಾ ಹೋದ್ರೆ ನಂತರ ಕೊನೆಗೆ ಇಲ್ಲಿ ಬಿಟ್ಟು ತನ್ನ ವೇಗವಾಗಿ ಇಲ್ಲಿ ನೀರು ಸರಾಗಿ ಹೋಗ್ತಾ ಇದೆ. ಇದಕ್ಕೆ ಅಂದ್ರೆ ಶೃಂಗ ಸರೋವರ ಅಂತಂದು ಕರೀತಾ ಇದ್ದೀವಿ. ಅಂದ್ರೆ ನೀರು ತಾನು ಹೋಗುವ ಇಲ್ಲಿ ಕೊರಿತಾ ಇರೋ ಜೊತೆಗೆ ಇಲ್ಲಿ ನೇರವಾಗಿ ಕೊಡ್ಕೊಳ್ತಾ ಇಲ್ಲಿ ಉಳಿತಾ ಇದೆ ಇವಾಗ ಅನ್ನುವಂಥದ್ದು ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗಿದೆ. ನಂತರ
ಸುಂದರ್ಬನ್ ನದೀಮುಖಜ ಭೂಮಿಗಳಲ್ಲಿ ಬೆಳೆಯುವಂತಹ ಅನೇಕ ಸಸ್ಯಗಳಿಗೆ ನೀವೇ ಸುಂದರ ಎಂಬ ಮರಗಳು ಹೆಚ್ಚಾಗಿ ಸುಂದರ್ಬನ್ ಮುಖಜ ಭೂಮಿ ಅಂತ ಕರೀತಾರೆ. ಅಂದ್ರೆ ಎರಡೂ ಅಕ್ಕಪಕ್ಕದ ನೀರಿನ ತೊರೆಗಳಿದ್ದು ಅಲ್ಲಿ ನಡುವೆ ಭೂಭಾಗದಲ್ಲಿ ಮರಗಳು ಕಂಡು ಸುಂದರ್ಬನ್ ಅಂತ ಕರೀತಾರೆ. ಈ ತರ ನೋಡಿ ಇಲ್ಲಿ ಕಂಡುಬರುವಂತಹದ್ದು ಇದು ನದಿ ಮುಖಜ ಭೂಮಿ, ನೈವೇದ್ಯ ಮುಖಜ ಭೂಮಿ. ಅಂದ್ರೆ ಈ ನದಿಗಳು ಈ ಒಂದು ಸರೋವರಗಳ ಸಮುದ್ರಗಳಿಗೆ ಬಂದು ಸೇರಿರುವಂತಹ ಒಂದು ಸ್ಥಳ, ಇಲ್ಲಿ ಸೇರಿರುವಂತಹ ಒಂದು ಸ್ಥಳವನ್ನ ನದಿ ಮುಖಜ ಭೂಮಿ ಅಂತಂದು ಮತ್ತೊಂದರಲ್ಲಿ ನಾವು ಕರಿತಾ ಇದ್ದೇವೆ. ನದಿ ಮುಖಜ ನದಿಗಳು ತೊರೆಗಳ ಮುಖಾಂತರ ಹೋಗಿ ಇಲ್ಲಿ ಸೇರುತ್ತಲೇ ಇದೆ, ಅದನ್ನು ನದಿ ಮುಖಜ ಭೂಮಿ ಅಂತಂದು ನಾವು ಕರೀತಾ ಇದ್ದೇವೆ. ಈ ಕೆಳಕಣಿವೆಯಲ್ಲಿ ಸ್ವಾಭಾವಿಕ ದಡಕಟ್ಟೆಗಳು ಇಲ್ಲಿ ಸೇರಿದೆ, ಸ್ವಾಭಾವಿಕ ದಡಕಟ್ಟೆಗಳು ಸಹ ಇಲ್ಲಿ ಸೇರ್ತವೆ. ಈ ನದಿ ಮುಖಜ ಭೂಮಿ ಸ್ವಾಭಾವಿಕ ದಡಕಟ್ಟೆಗಳು ಇಲ್ಲಿ ಕಂಡುಬರ್ತದವು ಅನ್ನುವಂಥದ್ದು. ಹೌದಾ? ಈ ಒಂದು ಭಾಗ ಸ್ವಾಭಾವಿಕ ದಡಕಟ್ಟುಗಳು. ನೋಡಿ, ಕಾಮನ್ ಆಗಿ ಯಾರ ನಿರ್ಮಾಣ ಮಾಡಿಲ್ಲ ಆಗ್ಬೋದು, ತಾನಷ್ಟು ತಾನೇ ಆ ಒಂದು ಸ್ವಾಭಾವಿಕ ದಡಕಟ್ಟುಗಳು ನಿರ್ಮಾಣ ಆಗಿರುವಂಥದ್ದು. ಅಪ್ಪರ್ ಕೋರ್ಸ್ ನೀರು ಕಣಿವೆ, ಮಧ್ಯ ಕಣಿವೆ, ಕೆಳ ಕಣಿವೆ ಇಲ್ಲಿ ಕಂಡುಬರುವಂಥದ್ದು. ಈ ಒಂದು ಇಲ್ಲಿ ಆ ಒಂದು ಸ್ವಾಭಾವಿಕ ದಡಕಟ್ಟುಗಳು ಅದೇ ಕಂಡುಬರ್ತದವು ಅನ್ನುವಂಥದ್ದು. ಇದು ಈ ಆಕಾರದ, ಯು ಆಕಾರದ, ಇದು ತೀರ ಸಮತಟ್ಟಾದಂತಹ ಪ್ರದೇಶಕ್ಕೆ ಕಂಡುಬರುತ್ತದೆ. ಅಂದ್ರೆ ನದಿ ಸವೆತ ಸಾಗಾಣಿಕೆ ಸಂಚಯನ ಹೇಗಾಗುತ್ತೆ ಅನ್ನೋದಿಲ್ಲೇ ನಮಗೆ ಅರ್ಥ ಆಗ್ತದೆ. ನಂತರ ಹಿಮ ನದಿ ಪರ್ವತ ಎತ್ತರ ಭಾಗ ಮತ್ತು ಧ್ರುವ ಪ್ರದೇಶಗಳಲ್ಲಿ ಮಂಜುಗಡ್ಡೆ ಅಗಾಧವಾದಂತಹ ಹಿಮರಾಶಿಯ ಭಾರ ಮತ್ತು ಗುರುತ್ವಾಕರ್ಷಣ ಬಲದಿಂದ ಇಳಿಜಾರಿನ ಪ್ರದೇಶಕ್ಕೆ ಆ ಒಂದು ಕಡೆ ಜಾರುವುದನ್ನು ಹಿಮ ನದಿ ಅಂತ ಕರೀತಾರೆ. ಅಂದ್ರೆ ನಮ್ಮ ಭಾರತ ಆಗಿರ್ಬೋದು, ಕೆಲವೊಂದು ಧ್ರುವ ಪ್ರದೇಶಗಳಲ್ಲಿ ಏನಾಗ್ತದೆ ಅಂದ್ರೆ ಅಲ್ಲಿ ಉಷ್ಣಾಂಶದ ಪ್ರಮಾಣ ಕಡಿಮೆ ಆಗ್ತಾ ಹೋಗಿ ಅಲ್ಲಿ ತೇವಾಂಶ ಏನಾಗ್ತದೆ ತಂಪಾಗಿ ಅಲ್ಲಿ ಒಂದು ನೀರು ಏನಾಗ್ತದೆ ಘನೀಕರಣಗೊಳ್ತಾ ಇದೆ. ಆ ಘನೀಕರಣಗೊಂಡಂತಹ ನೀರು ಏನಾಗುತ್ತದೆ ಅಂತಂದ್ರೆ ಅದರ ಭಾರ ಮತ್ತು ಗುರುತ್ವಾಕರ್ಷಣ ಬಲದಿಂದ ಮೇಲಿಂದ ಕೆಳಕ್ಕೆ ಅದು ಜಾರ್ತಾ ಇರುತ್ತೆ. ಅದನ್ನು ನಾವೇಂತೇವೆ ಅಂತಂದ್ರೆ ಹಿಮ ನದಿ ಅಂತಂದು ಕರೀತಾರೆ. ಇದು ಧ್ರುವ ಪ್ರದೇಶದಲ್ಲಿ ಹೆಚ್ಚು ಕಂಡುಬರುವಂಥದ್ದು. ಈ ಹಿಮ ನದಿಗಳು ಹರಿಯುವಂತಹ ಸಂದರ್ಭದಲ್ಲೂ ಸಹ ಅನೇಕ ಒಂದು ಭೂಭಾಗವನ್ನು ನಗ್ನೀಕರಣಗೊಳಿಸುವಂಥದ್ದು, ಮಾಡಫೈ ಮಾಡುವಂಥದ್ದು ಇಲ್ಲಿ ನಮಗೆ ಗೊತ್ತಾಗ್ತದೆ ಎನ್ನುವಂಥದ್ದು. ಈ ಹಿಮ ನದಿಗಳ ವಿಧಗಳು ಖಂಡಾಂತರ ಹಿಮ ನದಿ, ಪರ್ವತ ಧ್ರುವ ಪ್ರದೇಶಗಳಲ್ಲಿ ಕಂಡು ಬರುವಂಥದ್ದು ಇದು ಖಂಡಾಂತರ ನದಿ. ಪರ್ವತ ಹಿಮ ನದಿಗಳಲ್ಲಿ ಎತ್ತರ ಪರ್ವತ ಪ್ರದೇಶದಲ್ಲಿ ಕಂಡು ಬರುವಂಥದ್ದು ಇದು ಎತ್ತರ ಪರ್ವತ ಹಿಮ ನದಿ ಎಂದು ನಾವಿಲ್ಲಿ ಕರೀತಾ ಇದ್ದೇವೆ. ನಂತರ ಹಿಮ ನದಿಯ ಸವೆತ ಕಾರ್ಯದ ಹಲವು ಭೂಸ್ವರೂಪ ನಿರ್ಮಾಣ ಅವುಗಳೆಂದರೆ ಹಿಮಗಾರಗಳು, ಗಿರಿಶೃಂಗ ಸರೋವರ, ಗಿರಿಶೃಂಗಗಳು, ಶಿಲಾಸೋಪಾನ, ಯು ಆಕಾರದ ಕಣಿವೆಗಳು. ಈ ತರ ಹಿಮಗಾರ, ಗಿರಿಶೃಂಗ, ಶಿಲಾಸೋಪಾನ, ಯು ಆಕಾರದ ಕಣಿವೆಗಳು. ನಂತರ ಈ ತರನಾದಂತಹ ಒಂದು ವಿ ಸೇಫ್ಟಿ ವ್ಯಾಲಿ ಕಣಿವೆಗಳಲ್ಲಿ ಆ ಹಿಮ ನದಿ ಹರಿಯುವಂತಹ ಸಂದರ್ಭದಲ್ಲಿ ಕಂಡು ಬರ್ತಾ ಇದೆ. ನೋಡಿ, ಹಿಮ ನದಿ ಸಾಂಕ್ರಾಮಿಕ ಸಂಚಯ ಕಾರ್ಯಗಳಿಂದ ಅನೇಕ ಸಂಚಯನ ನಿರ್ಮಿತವಾಗಿರುವ ಭೂಸ್ವರೂಪಗಳು, ಶಿಲಾ ನೀಚಯಗಳು, ಸರ್ಪಾಕಾರದ ದಿನ್ನೆಗಳು, ಈ ತರ ಸರ್ಪಾಕಾರದ ದಿನ್ನೆಗಳು, ಶಿಲಾ ನೀಚಯಗಳು. ನಂತರ ರವೆ ಮೈದಾನಗಳು, ತ್ರಿಕೋನಾಕಾರದ ದಿನ್ನೆಗಳು, ತ್ರಿಕೋನಾಕೃತಿಯ ದಿನ್ನೆಗಳು, ಈ ತರಹದ ದಿನ್ನೆಗಳು ಹಾಗೂ ಜಲಚರ ಪ್ರವಾಹಗಳು ಈ ಒಂದು ಕಾರ್ಯದಲ್ಲಿ ಕಂಡುಬರುತ್ತದೆ. ಈ ಹಿಮ ನದಿ ಸಾಗಾಣಿಕೆ ಸಂಚಯನ ಜೊತೆಗೆ ಸಂಚಯನ ಕಾರ್ಯಕ್ರಮದ ಮುಖ್ಯ ಸ್ವರೂಪ ಶಿಲಾನೀಚಯ, ಸರ್ಪಾಕಾರ ದಿನ್ನೆಗಳು, ತ್ರಿಕೋನಾಕಾರದ ದಿನ್ನೆಗಳು. ನೋಡಿ, ಇವೆಲ್ಲ ಕಂಡುಬರುತ್ತದೆ. ಹೌದಾ? ಯಾವ ತರನಾದಂತಹ ನದಿಗಳು ಇರುವಂತಹ ಸಂದರ್ಭದಲ್ಲಿ ಹೇಗೆ ಆ ಒಂದು ಭೂಸ್ವರೂಪ ನಗ್ನೀಕರಣಗೊಳ್ತಾ ಇದೆ ಅನ್ನೋದನ್ನ ನಾವಿಲ್ಲಿ ನೋಡ್ತೇವೆ. ಗಿರಿಶೃಂಗ, ಪರ್ವತ ಕಟಕ, ಶಿಲಾಸೋಪಾನ, ಇದು ಈ ಕಡೆ ಇದು ಶಿಲಾಸೋಪಾನ, ಯು ಆಕಾರ ಇಲ್ಲಿ ಒಂದು ಯು ಆಕಾರ ಕಣಿವೆಗಳಲ್ಲಿ ಕಂಡುಬರ್ತದವು ಅನ್ನೋದನ್ನ ಈ ಒಂದು ಚಿತ್ರದ ಮುಖಾಂತರ ನೋಡಲಾಗ್ತಿದೆ. ಹೌದಾ? ಮಿಡ್ ವ್ಯಾಲಿ, ಮಿಡ್ಲ್ ವ್ಯಾಲಿ, ಈ ತರನಾದಂತಹ ಇದು ಹೇಗೆ ಇಲ್ಲಿ ಕಂಡುಬರ್ತದೆ ಅನ್ನುವಂಥದ್ದು ನಾವು ನೋಡಬೇಕಾಗ್ತದೆ.
ಪಾರ್ಶ್ವವಾಯು ಹಿಮಾಲಯ ತನ್ನ ಅಕ್ಕಪಕ್ಕದ ಒಂದು ಇದು ಸವೆತಕ್ಕೀಡಾಗಿ ಅಲ್ಲಿಯೂ ಸಹ ಪಾರ್ಶ್ವ ಶಿಲಾನಿಚಯ ಅನ್ನುವುದಿದೆ ಕಂಡು ಬರ್ತದೆ. ಹೌದಾ? ಇಲ್ಲಿ ಅಂತ್ಯಶಿಲಾನಿಚಯ, ಮಧ್ಯಶಿಲಾನಿಚಯ, ಪಾರ್ಶ್ವ ಶಿಲಾನಿಚಯ ಈ ಒಂದು ಸ್ವಾಭಾವಿಕ ತಡೆಕಟ್ಟುಗಳಲ್ಲಿ ಪಾರ್ಶ್ವ ಶಿಲಾನಿಚಯ ಅಂತಂದಿದೆ. ನಂತರ ಹಿಮಗಾರ ಅನ್ನುವುದಿದೆ. ನೋಡಿ, ಹಿಮಗಾರ ಇದನ್ನು ನಾವು ಅಂತೇವೆ ಅಲ್ಲಲ್ಲಿ ಹಿಮ ತುಂಬಿಕೊಂಡು ನಂತರ ಭೂಮಿ ನವೀಕರಣಗೊಳಿಸ್ತದೆ ಈ ತರನಾದಂತಹ ಪ್ರದೇಶಗಳಲ್ಲಿ. ನಂತರ ನೆಕ್ಸ್ಟ್ ಅಂತರ್ಜಲ, ಭೂಮಿಯ ಮೇಲೆ ಬಿದ್ದಂತಹ ಮಳೆ ನೀರು ಹೀಗೆ ಭೂಮಿಯ ಒಳಗಡೆ ಸಂಗ್ರಹ ಆಗುವುದನ್ನು ಅಂತರ್ಜಲವನ್ನು ಕರೆದರೆ ಅದನ್ನು ಸುಲಭವಾಗಿ ಪ್ರವೇಶಿಸುವ ಶಿಲಾಪದರಗಳಲ್ಲಿ ಪ್ರವೇಶಿಸಿದೆ ಎನ್ನುವರು. ಇಲ್ಲಿ ಒಂದು ಭೂಮಿಯ ಮೇಲಿದ್ದಂಥ ನೀರು ಭೂಮಿಯ ಒಳಗಡೆಗೆ ಒಂದು ಅವ್ಯಾಪ್ತ ಶಿಲೆಯಲ್ಲಿ ಸಂಗ್ರಹವಾಗುವಂತಹ ನೀರಿಗೆ ಅಂತರ್ಜಲ ಅಂತ ಕರೀತೀವಿ. ಅದನ್ನ ನಾವು ಕೊಳವೆ ಬಾವಿಗಳ ಮುಖಾಂತರ, ಯಂತ್ರೋಪಕರಣ ಮುಖಾಂತರ ಮೇಲಕ್ಕೆ ಎತ್ತುವ ಒಂದು ವಿಧಾನ ಮುಖಾಂತರ ಆ ನೀರನ್ನ ಪಡೆಯಲಾಗ್ತದೆ. ಅಂದ್ರೆ ಆ ವ್ಯಾಪ್ಯ ಶಿಲೆ ಮತ್ತು ಅವ್ಯಾಪ್ಯ ಶಿಲೆ ಅಂತ ಭೂಮಿ ಅಂತ ಹೇಳೋದು. ಇಲ್ಲಿ ವ್ಯಾಪ್ಯ ಅಂತಂದ್ರೆ ಭೂ ಪ್ರವೇಶ ನೀರು ಹೋಗುವಂಥದ್ದು, ಇಂಗುವಂಥದ್ದು. ಅವ್ಯಾಪ್ಯ ಅಂತಂದ್ರೆ ನೀರು ಪ್ರವೇಶವಾಗದೇ ಇರುವಂಥದ್ದು, ನೀರು ಕೆಳಗಡೆ ಬಿಡದೇ ಇರುವಂಥದ್ದು. ಹೀಗೆ ಭೂಮಿಯ ಮೇಲ್ಭಾಗದಲ್ಲಿ ನೀರು ಭೂಮಿಯ ಅಂತರಾಳದಲ್ಲಿ ಇಂಗಿ ಅಲ್ಲಿ ಒಂದು ಕಡೆ ಡಿಪಾಸಿಟ್ ಆಯಿತು ಅಂತಂದ್ರೆ ಅದನ್ನು ಬೋರ್ವೆಲ್ ಮುಖಾಂತರ ನೀರನ್ನ ಮೇಲಕ್ಕೆ ಯಂತ್ರೋಪಕರಣ ಮುಖಾಂತರ ಅಥವಾ ಕೊಳವೆ ಮುಖಾಂತರ ನೀರನ್ನು ಮೇಲ್ಗಡೆ ತೆಗೆದುಕೊಳ್ಳುವಂಥದ್ದು. ಇದನ್ನ ಅಂತರ್ಜಲ ಅಂತ. ಈ ಅಂತರ್ಜಲ ಸವೆತ, ಸಾಗಣೆ, ಸಂಚಯನ ಕಾರ್ಯ ನಿರ್ವಹಿಸುವುದು. ಸುಣ್ಣದ ಪ್ರದೇಶದಲ್ಲಿ ಅಂತರ್ಜಲ ಕಾರ್ಯವು ಪ್ರಧಾನವಾದ ಅಂತರ್ಜಲ ಕಾರ್ಯದಿಂದ ನಿರ್ಮಿತ ಸ್ವರೂಪಗಳೇ ಲ್ಯಾಟಿಸ್, ನುಂಗುಬಿಲಗಳು, ಅಂತರ್ಗುಹೆಗಳು, ಆರೋಹಿ ಮತ್ತು ಅವರೋಹಿ ಶಂಕುಗಳು, ಸುಣ್ಣದ ಕಲ್ಲುಗಳ ಮೇಲೆ ಮೊದಲಾದವುಗಳು ಕಂಡುಬರುತ್ತದವು. ಲ್ಯಾಟಿಸ್, ನುಂಗುಬಿಲ, ಅಂತರ್ಗುಹೆಗಳು ಹೀಗೆ ಹಲವಾರು ಒಂದು ಪ್ರದೇಶಗಳಲ್ಲೇ ಕಂಡುಬರ್ತದೆ ಎಂದು ನಾವಿಲ್ಲಿ ನೋಡಲಾಗ್ತದೆ. ಗುಹೆಗಳು, ಅವರೋಹಿ ಶಂಕುಗಳು, ಆರೋಹಿ ಅಲ್ಲ ಅವರೋಹಿ ಸುಣ್ಣದ ಕಲ್ಲಿನ ಗುಹೆಗಳು. ನೋಡಿ, ಇದು ಇಳುವೆಯಲ್ಲಿ ಕಂಡುಬರುವಂತಹ ಒಂದು ಅವರೋಹಿ ಶಂಕುಗಳು ಅನ್ನುವುದು ಕಂಡುಬರುತ್ತದೆ. ಸುಣ್ಣದ ಕಲ್ಲಿನ ಗುಹೆಗಳಲ್ಲಿ ಈ ತರನಾದಂತಹ ಒಂದು ಸವೆತ ಸಾಗಾಣಿಕೆ ಎನ್ನುವುದು ನಡೀತಾ ಇದೆ. ನಂತರ ಚಿಲಿಮೆಗಳು, ಪ್ರವೇಶಿಸಗಳಲ್ಲಿ ಭರ್ತಿಯಾದ ನೀರು ಕೆಲವು ಸನ್ನಿವೇಶಗಳು ಸ್ವಾಭಾವಿಕವಾಗಿ ಹೊರಬೀಳುವುದನ್ನ ಇಲ್ಲಿ ಚಿಲಿಮೆಗಳು ಅಂತಂದ್ರೆ. ಇಲ್ಲಿ ನೀರು ಸಂಗ್ರಹ ಆಗಿರ್ತದೆ, ಇಲ್ಲಿ ನೀರು ಸಂಗ್ರಹ ಇರ್ತದೆ, ಇಲ್ಲಿ ತಗ್ಗು ಪ್ರದೇಶದಲ್ಲಿ ನೀರು ಸಂಗ್ರಹ ಆಗಿರ್ತದೆ. ಅದು ಸ್ವಾಭಾವಿಕವಾಗಿ ನೀರು ಒಂದು ಸಡಿಲವಾದ ಭಾಗದಲ್ಲಿ ಚಿಲಿಮೆಗಳು ಅಂತ. ಚಿಲಿಮೆಗಳಲ್ಲಿ ಪ್ರಮುಖವಾಗಿ 4 ವಿಧಗಳನ್ನ: ನಿರಂತರ ಚಿಲಿಮೆಗಳು, ನಿಯತಕಾಲಿಕ ಚಿಲಿಮೆಗಳು, ಬಿಸಿ ನೀರಿನ ಚಿಲಿಮೆಗಳು, ನಂತರ ಸಿಹಿ ನೀರಿನ ಚಿಲಿಮೆಗಳು ಅಂತಂದಿದೆ. ನಾವು ಬಿಸಿ ನೀರಿನ ಚಿಲಿಮೆಗಳು ಇಲ್ಲಿ ನಿರಂತರವಾಗಿ ಚೆಲ್ಲುವಂತಹ ಚಿಲಿಮೆಗಳು. ನಿಯತಕಾಲಿಕ ಚಿಲಿಮೆಗಳು ಆವಾಗ ಮಳೆಗಾಲದಲ್ಲಿ ಮಾತ್ರ ಇವು ಚಿಲ್ತಾ ಇರ್ತವೆ. ಇವುಗಳನ್ನ ನಿಯತಕಾಲಿಕ ಚಿಲಿಮೆಗಳು ಅಂತ ಕರೀತೀವಿ. ಇಲ್ಲಿ ಚಿಲಿಮೆಗಳು ಅಂತರ್ಜಲದ ಬಿಸಿ ನೀರಿನ ಚಿಲಿಮೆಗಳಂದ್ರೆ ಈ ಅಮೆರಿಕಾದಲ್ಲಿ ಕಂಡುಬರುವಂತಹ ಪ್ರದೇಶದಲ್ಲಿ ಇವು ನಿರಂತರವಾಗಿ ಆ ಜ್ವಾಲಾಮುಖಿ ಒಂದು ಆಗುವಂತಹ ಪ್ರದೇಶಗಳೇನಂತೆ ಬಿಸಿ ನೀರು ಹೊರಗೆ ಬರ್ತಾ ಇದೆ. ಅದಕ್ಕೂ ಸಹ ಬಿಸಿ ನೀರಿನ ಚಿಲಿಮೆಗಳು ಅಂತಂದು ಕರೀತಿದ್ದೇವೆ. ಬಿಸಿ ನೀರು ಆಗಿದ್ದರೆ ಸಾಕಷ್ಟು ಹೆಚ್ಚಿರುವುದನ್ನು ಅಮೆರಿಕದ ಓಲ್ಡ್ ಫೇತ್ ಒಂದು ಗೇಸರ್ ಅನ್ನುವಂಥ ಈ ಒಂದು ಪ್ರದೇಶದಲ್ಲಿ ಆ ಒಂದು ಬಿಸಿ ನೀರಿನ ಚಿಲಿಮೆಗಳು ಕಂಡುಬರ್ತದವು. ಮಾರುತಗಳು ಸಹ ಈ ಒಂದು ಭೂಮಿಯ ಸವೆತ ಸಾಗಾಣಿಕೆ ಸಂಚಯನವನ್ನು ಮಾಡ್ತದೆ. ಮಾರುತಗಳು ಶುಷ್ಕಾದ ಮರುಭೂಮಿ ಪ್ರದೇಶ ಸಾಮಾನ್ಯವಾಗಿರದೆ ಮರುಭೂಮಿಯ ಅಡೆತಡೆಗಳಿರೋದಿಲ್ಲ. ಹಾಗಾಗಿ ಅತ್ಯಂತ ವೇಗವಾಗಿ ಗಾಳಿಯು ಭೂಮಿಯ ಮೇಲಿನ ಸಾಗಿಸಿ ನಂತರ ಅವುಗಳನ್ನು ಸಂಚಯಿಸುವುದು. ಈ ವಿವಿಧ ಬಗೆಯ ಭೂಸ್ವರೂಪಗಳನ್ನ ಇದು ನಿರ್ಮಿಸುತ್ತದೆ. ಮಾರುತಗಳು ನಿರ್ಮಿತವಾಗಿರುವಂತಹ ಮುಖ್ಯ ಭೂಸ್ವರೂಪಗಳೆಂದರೆ ನಾಯಿಕೊಡೆ, ಆಕಾರದ ಶಿಲೆ, ಶಿಲಾಪೀಠ, ಶಿಲಾದ್ವೀಪ. ಅಂದ್ರೆ ಈ ಒಂದು ಮರುಭೂಮಿಯಲ್ಲಿ ಗಾಳಿ ವೇಗವಾಗಿ ಬೀಸ್ತಾ ಇದೆ. ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಹೋಗುವ ಅನೇಕ ಶಿಲೆಗಳನ್ನ ನಾವು ತೆಗೆದುಕೊಂಡು ಡಿಪೋಸಿಟ್ ಒಂದಕ್ಕೊಂದು ಅವು ಮಾರುತಗಳಿಗೆ ಹೋಗಿ
ಡಿಕ್ಕಿ ಹೊಡೆದಾಗಲೇ ಆ ಒಂದು ಶಿಲೆಗಳು ಹೊಡೆದು ಚೂರು ಚೂರಾಗುವಂಥದ್ದು, ಅನೇಕ ಪ್ರದೇಶಗಳಲ್ಲಿ ಹೊಡೆದು ಚೂರು ಚೂರಾಗುವಂಥದ್ದು, ಹೊಡೆದಾಗ ಅದು ಸವೆತ ಉಂಟಾಗ್ತದೆ. ಆ ಸವೆತದಿಂದಾಗಿ ನೋಡಿ ಈ ತರನಾದಂತಹ ಸವೆತಗಳು ಜೋರಾಗಿ ಮಳದ ಸ್ಟ್ಯಾಂಡ್ ಮಳದು ಹೇಗೆ ಉಂಟಾಗ್ತದೆ ಅಂತ ನೋಡಿ. ಪದರುಗಳು ಮಾರ್ಗದ ಈ ತರ ಮಾರ್ಗಗಳು ಈ ಒಂದು ಮರಳು ಪ್ರದೇಶದಲ್ಲಿ ಇವು ಅರ್ಧ ಚಂದ್ರಾಕೃತಿಯ ಒಂದು ಇದು ಹೇಗೆ ಉಂಟಾಗ್ತದೆ, ಶಿಲಾಪೀಠಗಳು ಹೇಗೆ ಸವೆತವನ್ನ ಉಂಟಾಗ್ತದವು ಅನ್ನುವಂಥವೇ ನೋಡಲಾಗ್ತದೆ. ಮರಳು ದಿನ್ನೆಗಳು, ಅಡ್ಡ ಮರಳು ದಿನ್ನೆಗಳು, ಅದೇ ಆಕಾರದ ಮರಳು ದಿನ್ನೆಗಳು ನೋಡಿ, ಅವು ಗಾಳಿಯ ವೇಗದಿಂದ ನಿರ್ಮಾಣವಾದಂತಹ ಮರಳು ದಿನ್ನೆಗಳು. ಅರ್ಧ ಚಂದ್ರಾಕೃತಿಯ ಮರಳು ದಿನ್ನೆಗಳು ಮರುಭೂಮಿ ಸಾಮಾನ್ಯವಾಗಿ ಕಂಡುಬರುವಂತಹ ಭೂಸ್ವರೂಪಗಳಾಗಿವೆ. ಮರುಕಣೆಯನ್ನು ಹಂಚಿನ ನುಣುಪಾದ ಹಳದಿ ಬಣ್ಣದಿಂದ ಮಣ್ಣಿನ ಒಂದು ಕಣದ ಸಂಚಯನಗೊಂಡ ಪ್ರದೇಶವನ್ನ ಲೋಯಿಸ್ ಮೈದಾನ. ಅನೇಕ ಮಾರ್ಗಗಳಿಂದ ಸಣ್ಣ ಸಣ್ಣ ಚೂರು ಸೂಕ್ಷ್ಮ ಕಣಗಳು ಒಂದು ಪ್ರದೇಶದಲ್ಲಿ ಹೋಗಿ ಡಿಪಾಸಿಟ್ ಆದರೆ ಸಂಚಯನಗೊಂಡ್ರೆ ಆ ಒಂದು ಪ್ರದೇಶವನ್ನು ಲೋಯಿಸ್ ಮೈದಾನ ಅಂತ ಕರೀತೇವೆ. ಈ ಲೋಯಿಸ್ ಮೈದಾನ ಚೀನಾದ ಲೋಯಿಸ್ ಮೈದಾನ ಪ್ರಸಿದ್ಧವಾಗಿದೆ. ಚೀನಾದ ಈ ಲೋಯಿಸ್ ಮೈದಾನವು ಈ ಒಂದು ಮರುಭೂಮಿಯಲ್ಲಿ ಪ್ರಸಿದ್ಧವಾದ ಮೈದಾನ. ನಂತರ ಸಮುದ್ರದ ಅಲೆಗಳು. ಈ ಸಮುದ್ರದ ಅಲೆಗಳು ಸಹ ಮೇಲ್ಭಾಗದ ಏರು ತಗ್ಗುಗಳಲ್ಲಿ ಹೊಂದಿರುವಂತಹ ನೀರಿನ ಪ್ರಕಾರವಾಗಿದೆ. ಇದು ಸಮುದ್ರದ ಅಲೆಗಳು ಕರಾವಳಿಯಲ್ಲಿ ಪ್ರಮುಖವಾಗಿ ಕಂಡುಬರುವಂತಹ ಇವು ಉಂಟು ಮಾಡುವಂತಹ ಪ್ರಮುಖ ಭೂಸ್ವರೂಪಗಳು ಎಂದರೆ ಶಿಲಾಪ್ರಪಾತ, ಸಮುದ್ರ ಗುಹೆಗಳು, ಸಮುದ್ರ ಬಿಡಿ ಬಂಡೆಗಳು, ಸಮುದ್ರದ ಕಮಾನುಗಳು, ಭೂಶಿರ ಮರಳು ದಿನ್ನೆಗಳು, ಮರಳು ದಂಡೆಗಳು, ಹಿನ್ನೀರಿನ ಸರೋವರ. ಅಂದ್ರೆ ಸಮುದ್ರದ ಅಲೆಗಳು ಭೂ ಅಂಚಿಗೆ ಬಂದು ಆ ಅಲೆಗಳು ಅಪ್ಪಳಿಸಿ ಏನಾಗುತ್ತದೆ ಅಂತಂದ್ರೆ ಆ ಭೂಮಿಯ ಸ್ವರೂಪನೇ ಬದಲಾವಣೆ ಆಗ್ತದೆ. ಹೀಗೆ ಹಲವಾರು ತರನಾದಂತಹ ಒಂದು ಭೂ ಸ್ವರೂಪಗಳಲ್ಲಿ ಕಂಡುಬರುತ್ತದೆ. ನೋಡಿ, ಶಿಲಾಪ್ರಪಾತಗಳು ಇದೆಲ್ಲ ಸಾಗರದ ಸಮುದ್ರಗಳ ಅಂಡಿಗಳಲ್ಲಿ ಕಂಡುಬರುವಂತಹ ಪ್ರಪಾತಗಳು ಹೊಡೆದು ಸವೆತವನ್ನ ಉಂಟಾಗುತ್ತದೆ. ಗುಹೆಗಳು ಸಮುದ್ರದ ಒಳಗೆ ಇಲ್ಲಿ ಹೋಗುವಂತಹ ಗುಹೆಗಳು, ಒಳಗಡೆ ನೀರು ಹೊಡೆದು ಸವೆತ ಉಂಟಾಗಿರುತ್ತೆ. ನೋಡಿ, ಹಡಗು ಇದೆ, ಈ ತರ ಗುಹೆಗಳು. ದೋಣಿದೆಲ್ಲ ನೋಡಿ, ಒಳಗಡೆ ಗುಹೆ ಇದೆ. ಸಮುದ್ರದ ಬಿಡಿ ಬಂಡೆಗಳು ಹೊಡೆದು ಸುತ್ತಲೂ ಬರೀ ಬಂಡೆಗಳು ಮಾತ್ರನೇ ಕಣ್ಣಿಗೆ ಕಾಣ್ತದವು ಅನ್ನುವಂಥದ್ದು. ಸಮುದ್ರದ ಬಿಡಿ ಬಂಡೆಗಳು ಅನ್ನುವಂಥದ್ದು ಇವು ಸಹ ಅದರಿಂದ ಕಣ್ಣಿಗೆ ಕಾಣುವಂಥದ್ದು. ಸಮುದ್ರದ ಬಿಡಿ ಬಂಡೆಗಳು ನೋಡಿ, ಎಷ್ಟು ನೀರು ಹೋಗಿ ಇಲ್ಲಿ ಅಕ್ಕ ಎಲ್ಲ ಸೇರಿ ಈ ಒಂದು ಭಾಗ ಏನಂತೆ ನಶಿಸಿ ಹೋಗ್ತಾ ಇದೆ, ಸವೆದು ಹೋಗುತ್ತದೆ. ಅದು ಸಹ ಈ ಒಂದು ಸಮುದ್ರ ಕಾರ್ಯದಿಂದಾಗಿ ಸಹ ಸವೆತ ಮಾಡುತ್ತದೆ ಎನ್ನುವುದು. ಸಮುದ್ರದ ಕಮಾನುಗಳು ನೋಡಿ, ಇಲ್ಲಿ ಸಮುದ್ರ ಇದೆ, ಈ ತರ ಸವೆದು ಇಲ್ಲಿ ಒಂದು ಕಮಾನುಗಳ ಆಕಾರದಲ್ಲಿ ಈ ಒಂದು ಪದರ ಗಟ್ಟಿಯಾಗಿದೆ. ನಂತರ ಈ ತರ ಕಮಾನಿನ ಆಕಾರದಲ್ಲಿ ಈ ಒಂದು ಭೂಮಿ ಸ್ವರೂಪ ಬದಲಾವಣೆ ಆಗ್ತಾ ಇದೆ ಅನ್ನೋದು. ಭೂಶಿರ ನೋಡಿ, ಈ ತುದಿ ಟೋಟಲ್ ಆಗಿ ಭೂಶಿರ ಅಂತ ಕರಿತಾ ಇದ್ದೀವಿ. ಹೌದಾ? ಇದು ಭೂಶಿರ. ಇಲ್ಲಿ ಸವೆತ ಉಂಟಾದ್ರೆ ಇದು ಮುಂದಾದ ಕಾಲಕ್ಕೆ ಅಷ್ಟು ಸವೆದು ಹೋಗುವಂಥದ್ದು. ಮರಳು ದಂಡೆಗಳು ನೋಡಿ, ಇದೆಲ್ಲ ಬಿಳಿ ಕಾಣ್ತಾರ, ಇದು ಮರಳು ದಂಡೆ. ಅಂದ್ರೆ ಸೌದ ಏನಾಗ್ತದೆ, ಇದು ಭೂಸಿರದ್ದು ಸೌದಾಗ್ತದೆ ಅನ್ನುವಂಥದ್ದು. ಮರಳು ದಂಡೆಯಿಂದ ಮರಳು ಬಂದು ಗುಡ್ಡಿಯಾಗಿ ಬೀಳುವಂಥದ್ದು. ಹಿನ್ನೀರಿನ ಸರೋವರ. ಇಲ್ಲಿ ಸರೋವರ ಇರುತ್ತೆ, ಇಲ್ಲಿ ಪಕ್ಕದಲ್ಲಿ ನೀರಿರುತ್ತೆ, ಇದಕ್ಕೆ ನಾವು ಹೇಳ್ತೇವೆ ಹಿನ್ನೀರಿನ ಸರೋವರ. ಇಲ್ಲಿ ಸವೆದ ಈಗ ಬಂದು ಮತ್ತೆ ಹಿನ್ನೀರಿನ ಸರೋವರವಾಗಿ ಸುತ್ತಲೂ ಒಂದು ಕಡೆ ಮಾತ್ರ ಇದಾಗುತ್ತೆ, ಸುತ್ತಲೂ ಆವರ್ತವಾಗಿರುವಂಥದ್ದು ನೀರು. ಹಿನ್ನೀರಿನ ಸರೋವರದ ಲಘುನ್ ಸರೋವರ ಇದು ಸಮುದ್ರ, ಇದು ಹಿನ್ನೀರಿನ ಸರೋವರ. ಹೀಗೆ ಇಲ್ಲಿವರೆಗೂ ನಾವು ಶಿಲಾಗೋಳದ ಬಗ್ಗೆ ನಾವು ಇಲ್ಲಿ ಅರ್ಥ ಮಾಡ್ಕೊಂಡ್ವಿ. ಇನ್ನು ಮುಂದಿನ ತರಗತಿಯನ್ನು ನಾವು ಮತ್ತಷ್ಟು ಬೇರೆ ಅಧ್ಯಯನ ಮಾಡುತ್ತಾ ಅಂತ ಹೇಳ್ತಾ ಇಲ್ಲಿ ಈ ತರಗತಿಯನ್ನು ಮುಗಿಸ್ತಾ ಇದ್ದೇವೆ.